ಇಂದು ಗುಡ್ ಫ್ರೈಡೆ. ಏಸು ಕ್ರಿಸ್ತರು ಮಾನವ ಕುಲದ ಉದ್ಧಾರಕ್ಕಾಗಿ ಶಿಲುಬೆಗೆ ಏರಿಸಿದ ತ್ಯಾಗದ ದಿನವನ್ನ ಕ್ರೈಸ್ತ ಬಾಂಧವರು ಇಂದು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತಿದ್ದಾರೆ. ಈ ಪವಿತ್ರ ದಿನದ ಅಂಗವಾಗಿ ನಗರದ ಹೆಬ್ಬಾಳ ಸಮೀಪದ ಕೆಂಪಾಪುರದಲ್ಲಿ ವಿಶೇಷ ಪ್ರಾರ್ಥನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಹೆಬ್ಬಾಳದ ಕೆಂಪಾಪುರದಲ್ಲಿರುವ ವಿಕ್ಟರಿ ಇಂಟರ್ನ್ಯಾಷನಲ್ನಲ್ಲಿ ರವಿ ಮಣಿಯವರ ಬೋಧನೆಯನ್ನ ಎಲ್ಲರೂ ಆಲಿಸಿದರು. ಹಿರಿಯ ಬೋಧಕರಾದ ರವಿ ಮಣಿಯವರು ಏಸು ಕ್ರಿಸ್ತನ ಬಲಿದಾನವನ್ನ ಸ್ಮರಿಸಿದರು. ಪ್ರಾರ್ಥನಾ ಸಭೆಯಲ್ಲಿ ಪಾಲ್ಗೊಂಡ ಸಾವಿರಾರು ಮಂದಿ ಭಕ್ತರು ಮೌನ ಪ್ರಾರ್ಥನೆಯ ಮೂಲಕ ಏಸು ಕ್ರಿಸ್ತರನ್ನ ಸ್ಮರಿಸಿದ್ರು. ಇನ್ನು ವಿಕ್ಟರಿ ಇಂಟರ್ನ್ಯಾಷನಲ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ರಕ್ತದಾನ, ಕಿವಿ ಮತ್ತು ಮಾತು ಬಾರದವರಿಗಾಗಿ ವಿಶೇಷ ತಪಾಸಣೆ, ಹೋಮಿಯೋಪತಿ ಚಿಕಿತ್ಸೆ ಮತ್ತು ಮಧುಮೇಹ ತಪಾಸಣೆಯನ್ನ ಉಚಿತವಾಗಿ ನಡೆಸಲಾಯಿತು. ವಿಕ್ಟರಿ ಇಂಟರ್ನ್ಯಾಷನಲ್ AG ವರ್ಷಿಪ್ ಸೆಂಟರ್ ಹೆಬ್ಬಾಳದಲ್ಲಿರುವಂಥ ಈ ಸಭೆ ಸುಮಾರು 30 ವರ್ಷಗಳಿಂದ ಸ್ಥಾಪಿತಗೊಂಡಿರುವಂಥ ಈ ಸಭೆ ಪ್ರತಿ ಶುಭ ಶುಕ್ರವಾರದಂದು ರಕ್ತದಾನ ಶಿಬಿರ, ಉಚಿತವಾದಂಥ ನೇತ್ರ ತಪಾಸಣೆಯ ಶಿಬಿರ, ಆರೋಗ್ಯ ತಪಾಸಣೆ, ಕಿವಿ ಮತ್ತು ಶಬ್ದದ ಕುರಿತಾದಂಥ ತಪಾಸಣೆ, ಹೋಮಿಯೋಪತಿ, ಹೀಗೆ ಅನೇಕ ವಿಧವಾದಂಥ ಜನರ ಸವಲತ್ತುಗಳು, ಜನರ ಉಪಕಾರಕ್ಕೋಸ್ಕರ ಕ್ರಿಸ್ತನ ತ್ಯಾಗವನ್ನು ನೆನೆಸ್ಕೊಳ್ಳುವಂಥ ಈ ಶುಭ ದಿನ ಶುಭ ಶುಕ್ರವಾರದಂದು ಯೇಸು ಸ್ವಾಮಿ ನಮಗೋಸ್ಕರ ರಕ್ತವನ್ನು ಸುರಿಸಿ ಮಾನವ ಕುಲವನ್ನು ಪಾಪದಿಂದ ರಕ್ಷಿಸಿದ ಸಂಕೇತದವಾಗಿ ನಾವು ಸಹ ರಕ್ತದಾನ ಶಿಬಿರವನ್ನು ಕಳೆದ 30 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಇದು ಸಮಾಜಕ್ಕೆ, ಅದು ಯಾವ ಧರ್ಮವಾಗಲಿ, ಯಾವ ಭಾಷಿಕರಾಗಲಿ, ಯಾವುದೇ ಮತದವರಾಗಲಿ, ನಾವು ಮನುಷ್ಯರು ಎನ್ನೋದನ್ನು ಲೋಕಕ್ಕೆ ಸಾರುವುದೇ ಇದರ ಪ್ರತ್ಯೇಕವಾದ ಉದ್ದೇಶವಾಗಿದೆ. ಅದರಲ್ಲಿ ನಾವು ನಿರಂತರ ಈ ಕಾರ್ಯವನ್ನು ಮಾಡ್ತಾನೆ ಬರ್ತಾ ಇದ್ದೀವಿ. ನಿಮ್ಮ ಸಹಕರಣೆಗೆ ನಮ್ಮ ಧನ್ಯವಾದಗಳು.